ಎಸ್, ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆ ಮಾತನಾಡಲಿಕ್ಕೆ ನಟರಾಜ್ ಭಾಗವತ್, ಜಿಲ್ಲಾ ಬ್ರಾಹ್ಮಣ ಸಂಘದ ಅಧ್ಯಕ್ಷರು ಫೋನು ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಸರ್, ಇದೊಂದು ಹೇಯ ಕೃತ್ಯ ಅಂತ ಹೇಳಕ್ ಬಯಸ್ತೀವಿ. ಸಿಇಟಿ ಬರೆಯೋದಕ್ಕೆ ಸಿಬ್ಬಂದಿಗಳು ಬಿಟ್ಟಿಲ್ಲ ಪಾಪ ವಿದ್ಯಾರ್ಥಿಗಳ ತಪ್ಪೇನಿದೆ ಅಂತ. ಜನಿವಾರ ಹಾಕೊಳ್ಳೋದ್ರಲ್ಲಿ ಏನ್ ತಪ್ಪು? ಜನಿವಾರ ಏನ್ ಮಾಡಿತ್ತಂತೆ? ಜನಿವಾರವನ್ನು ಯಾಕೆ ತೆಗಿಬೇಕಾಗಿತ್ತಂತೆ ಅಂತ. ಮೇಡಮ್, ಈಗ ಈ ರಾಜ್ಯದಲ್ಲಿ ಅಥವಾ ದೇಶದಲ್ಲಿ ಅನೇಕ ಕಾಂಪಿಟೇಟಿವ್ ಎಕ್ಸಾಮ್ ನಡೆಯುತ್ತೆ. ಸಿಇಟಿ ಇದೆ, ನೀಟ್ ಇದೆ, JEE ಇದೆ, ಎಲ್ಲಾ ತರದ ಪರೀಕ್ಷೆಗಳು ನಡೀತಿದೆ. ಎಲ್ಲೂ ಸಹ ಈ ರೀತಿಯ ಒಂದು ದೌರ್ಜನ್ಯ ನಡೆದಿಲ್ಲ. ಇದು ಸಾಮಾನ್ಯ ಘಟನೆ ಅಲ್ಲ. ಬ್ರಾಹ್ಮಣನಿಗೆ ಅವನಿಗೆ ಬ್ರಹ್ಮೋಪದೇಶ ಆದ್ಮೇಲೆ ದ್ವಿಜ ಅಂತ ಕರೆಯೋದು. ಅವಾಗ ಅವನಿಗೆ ಈ ಯಜ್ಞೋಪವೀತ ಅಥವಾ ಜನಿವಾರವನ್ನು ಹಾಕ್ತಾರೆ. ಮದುವೆ ಆದಂತ ಸಂದರ್ಭದಲ್ಲಿ ಗೃಹಸ್ಥಾಶ್ರಮಕ್ಕೆ ಹೋದಾಗ ಇನ್ನೊಂದು ಜನಿವಾರವನ್ನು ಹಾಕ್ತಾರೆ. ಅದು ಜೀವನದ ಕೊನೆಯ ತನಕ ಇರಬೇಕು. ಅವನು ತೆಗಿಲಿಕ್ಕೆ ಅವನಿಗೆ ಅವಕಾಶನೇ ಇಲ್ಲ ಯಾವುದೇ ಸಂದರ್ಭದಲ್ಲಿ. ಅಂತದ್ರಲ್ಲಿ ಇವರು ಅದನ್ನ ಕಟ್ ಮಾಡಿ ತೆಗೆಸಿರುವಂತದ್ದು ಅಕ್ಷಮ್ಯವಾಗಿರುವಂತ ಅಪರಾಧ. ಇಲ್ಲಿ ವಿದ್ಯಾರ್ಥಿಗಳ ಮಾನಸಿಕ ಪರಿಸ್ಥಿತಿ ಮೇಲೆ ಹೇಗಾಗುತ್ತೆ ಅಂತ ಯೋಚನೆ ಮಾಡಿ. ಪರೀಕ್ಷೆಗೆ ನಮಗೆ ಮೆರಿಟ್ ಅಲ್ಲೇ ಸೀಟ್ ತಗೊಬೇಕು. ನಮ್ಗೆ ಯಾವುದೇ ರಿಸರ್ವೇಶನ್ಗಳು ಏನು ಸಿಗೋದಿಲ್ಲ. ಇಂತಹದ್ರಲ್ಲಿ ಮೆರಿಟ್ ಅಲ್ಲಿ ಅವನ ಪರೀಕ್ಷೆಗೆ ಹೋಗ್ಬೇಕಾದ್ರೆ ಶನಿವಾರವನ್ನು ಕಟ್ ಮಾಡಿದ್ದಾರೆ, ತೆಗೆದಿದ್ದಾರೆ ಅಂದ್ರೆ ಅವನ ಮನಸ್ಸಿನ ಮೇಲೆ ಎಂತ ಆಘಾತ ಆಗಿರುತ್ತೆ. ಅವನು ಹೆಚ್ಚು ಮಾರ್ಕ್ಸ್ ತೆಗಿಬೇಕು ಅಂತ ಪ್ರಿಪೇರ್ ಆಗಿ ಪರೀಕ್ಷೆಗೆ ಹೋದ್ರೆ ಸರ್ಕಾರ ಮಾಡಿರುವಂತ ಈ ಒಂದು ಕ್ರಮದಿಂದಾಗಿ ಅವನ ಮಾನಸಿಕವಾಗಿ ಕುಸಿದವನು ಹೆಚ್ಚು ಮಾರ್ಕ್ಸ್ ತೆಗಿಲಿಕ್ಕೆ ಆಗದೆ ಇರುವಂತ ಸಂದರ್ಭ ಇರುತ್ತೆ. ಕೆಲವು ಕಡೆ ವಿದ್ಯಾರ್ಥಿಗಳು ಪರೀಕ್ಷಾ ಕೇಂದ್ರವನ್ನು ಹೋಗದೇನು ವಾಪಸ್ ಹೋಗಿರುವಂತ ಘಟನೆಗಳ ಸಹ ನಡೆದಿದೆ. ಹೀಗಾಗಿ ಇದು ಈ ರಾಜ್ಯ ಸರ್ಕಾರ ಮಾಡಿರುವಂತಹ ಒಂದು ಅತ್ಯಂತ ಮೂರ್ಖತನದ ಕೆಲಸ. ಬಟ್ ಬ್ರಾಹ್ಮಣ ವಿದ್ಯಾರ್ಥಿಗಳು ಮೆರಿಟ್ ಅನ್ನ ಗಳಿಸಿ ತಾವು ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗೋದನ್ನ ಸಹಿಸದೆ ಈ ರೀತಿ ಮಾಡಿದ್ದಾರೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸಿಇಟಿ ಎಕ್ಸಾಮ್ ಬರಿಬೇಕು ಅಂತಂದ್ರೆ ಸರ್ಕಾರ ಒಂದಷ್ಟು ಸುತ್ತೋಲೆಗಳನ್ನ ಹೊರಡಿಸಿದೆ. ಮೊಬೈಲ್ ಬಳಕೆ ಮಾಡಬಾರ್ದು, ಬ್ಲೂಟೂತ್ ತಗೊಂಡು ಹೋಗಬಾರ್ದು, ಅಥವಾ ಸ್ಮಾರ್ಟ್ ವಾಚ್ಗಳನ್ನು ನಾವು ಬಳಕೆ ಮಾಡಬಾರ್ದು ಅಂತ ಹೇಳಿದೆ. ಅಥವಾ ಲೋಹ ವಸ್ತುಗಳಿರ್ತಾವಲ್ಲ, ಅದ್ಯಾವುದೂ ಕೂಡ ಒಳಗಡೆ ತೆಗೆದುಕೊಂಡು ಹೋಗಬಾರ್ದು ಅನ್ನೋದಿದೆ. ಇಲ್ಲಿ ಎಲ್ಲಾದ್ರೂ ಸರ್ಕಾರದಲ್ಲಿ ಸುತ್ತೋಲೆ ಇದೆಯಾ ಸರ್? ನಾವು ಬ್ರಾಹ್ಮಣರು ಅಥವಾ ನಾವು ಲಿಂಗಾಯತರು ನಾವು ಲಿಂಗ ಧರಿಸ್ಕೊಂಡು ಹೋಗಬಾರ್ದು ಅಥವಾ ನಾವು ಜನಿವಾರ ಹಾಕೊಂಡು ಹೋಗಬಾರ್ದು ಅನ್ನೋದು ಯಾವ್ದಾದ್ರು ರೂಲ್ಸ್ ಇದೆಯಾ ಸರ್ಕಾರದಿಂದ ಅಂತ? ನಾನು ಈ ಸುತ್ತೋಲೆಯನ್ನ ಗಮನಿಸಿದ್ದೀನಿ, ಓದಿದ್ದೀನಿ. ಇದರಲ್ಲಿ ಮೆಟಲ್ ಬಗ್ಗೆ ಹೇಳಿದ್ದಾರೆ. ಅಂತಹ ಸಂದರ್ಭದಲ್ಲೂ ಮಂಗಳಸೂತ್ರ ಮತ್ತು ಕಾಲುಂಗರಗಳಿಗೆ ಅವಕಾಶವನ್ನ ಕೊಟ್ಟಿದ್ದಾರೆ, ವಿನಾಯಿತಿಯನ್ನ ಕೊಟ್ಟಿದ್ದಾರೆ. ಆ ರೀತಿ ಧಾರ್ಮಿಕ ಚಿಹ್ನೆಗಳಿಗೆ ಸರ್ಕಾರ ಆ ರೀತಿಯನ್ನು ಕೊಟ್ಟಿರುವಂತಹ ಸಂದರ್ಭದಲ್ಲೂ ಇದು ಅತಿ ಉತ್ಸಾಹದಿಂದ ಜಿಲ್ಲಾಡಳಿತ ಇರ್ಬೋದು ಅಥವಾ ಇನ್ಯಾವುದೋ ವ್ಯವಸ್ಥೆಗಳಿರ್ಬೋದು ಈ ರೀತಿ ಮಾಡೋಕೆ ಹೊರಟಿರುವಂತದ್ದಿದೆ. ಸೂತ್ರದಲ್ಲಿ ಸುತ್ತೋಲೆಯಲ್ಲಿ ಇಲ್ಲಿರುವಂತಹ ವ್ಯವಸ್ಥೆಯನ್ನ ಸರ್ಕಾರದ ಅಧಿಕಾರಿಗಳು ಮಾಡುವಂತಹ ಸ್ಥಿತಿ ನಿರ್ಮಾಣ ಆಗಿದೆ ಇವತ್ತು. ಸರ್, ನೀವು ಸ್ಟೂಡೆಂಟ್ ನ ಭೇಟಿ ಆಗಿದ್ರ? ಅವರು ನಿಮ್ ಜೊತೆ ಏನಾದ್ರು ಫೋನಲ್ಲಿ ಏನಾದ್ರು ಮಾತುಕತೆ ಆಡಿದ್ರ? ಏನಾಯ್ತು? ಇಲ್ಲ ಮೇಡಮ್, ಏನಾಗಿದೆ ಅಂದ್ರೆ ಸ್ಟೂಡೆಂಟ್ಸ್ ಏನ್ ಹೇಳ್ತಿದ್ದಾರೆ ಅಂದ್ರೆ ಅವರು ನೆಕ್ಸ್ಟ್ ಎಕ್ಸಾಮಿಗೆ ಹೋಗ್ತಾ ಇರೋ ಸಂದರ್ಭದಲ್ಲಿ ಬಹಳ ಆಗ್ಲೇ ತುಂಬಾ ಟೆನ್ಷನ್ ಇದ್ದಾರೆ. ಮತ್ತೆ ಅವರು ನೆಕ್ಸ್ಟ್ ನೀಟ್ ಎಕ್ಸಾಮಿಗೆ ಪ್ರಿಪೇರ್ ಆಗ್ತಿರೋದ್ರಿಂದ ನಾವು ವೈಯಕ್ತಿಕವಾಗಿ ಮಾತಾಡೋದಿಲ್ಲ ಅಂತ ಹೇಳಿದ್ರು. ಆದ್ರೆ ಆ ಘಟನೆಯನ್ನು ಆ ಸಂದರ್ಭದಲ್ಲಿ ಹೇಳಿದ್ರು ನಿನ್ನೆ ಸಂಜೆ. ಸರ್, ಇದೊಂಥರ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರುವಂತಹ ಕೆಲಸಗಳಾಗ್ತಾ ಇದೆ. ಈ ಒಂದು ಅಧಿಕಾರವನ್ನ ಯಾರು ಕೊಟ್ಟಿದ್ದು ಅಂತ? ಮೇಡಮ್, ಈಗ ನೋಡಿ, ತಮಿಳುನಾಡಲ್ಲಿ ಈ ಬ್ರಾಹ್ಮಣರ ಜನಿವಾರವನ್ನ ಕಟ್ ಮಾಡುವಂತದ್ದು ಈ DMK ಕಾರ್ಯಕರ್ತರು ಮಾಡಿದ್ರು ಅನೇಕ ಕಡೆಗಳಲ್ಲಿ. DK ಮತ್ತು DMK ಕಾರ್ಯಕರ್ತರು. ಈ ರಾಜ್ಯದಲ್ಲಿ ಇದು ಸರ್ಕಾರದ ವತಿಯಿಂದಾನೇ ಈ ಜನಿವಾರವನ್ನ ಕಟ್ ಮಾಡುವಂತ ಕೆಲಸ ಮಾಡ್ತಾ ಇದೆ. ಇವತ್ತು ಹೇಗಿದೆ ಅಂತ ಹೇಳಿದ್ರೆ ಇವರೆಲ್ಲ ಅತ್ಯಂತ ಜನಸಂಖ್ಯೆಯಲ್ಲಿ ಅತ್ಯಂತ ಅಲ್ಪಸಂಖ್ಯಾತರು. ಇವ್ರೇನು ಮಾಡೋದಿಲ್ಲ. ಇವ್ರ ಮೇಲೆ ಒಂದಿಷ್ಟು ಈ ತರ ದೌರ್ಜನ್ಯಗಳನ್ನ ಮಾಡೋಣ ಅನ್ನೋ ಮನಸ್ಥಿತಿಯಲ್ಲಿ ಸರ್ಕಾರ ಇರೋಂಗ್ ಕಾಣಿಸ್ತಾ ಇದೆ. ಇದನ್ನ ಮಾಡಿರೋದು ನೋಡಿದ್ರೆ ಒಟ್ಟಾರೆ ನಮ್ಮ ಮನಸ್ಸಿನ ಮೇಲೆ ಬಹಳ ದೊಡ್ಡದಾಗಿರುವಂತ ಆಘಾತ ನಿರ್ಮಾಣ ಆಗಿರೋದು. ಇದು ಕೇವಲ ದಾರದಿಂದ ಮಾಡಿದಂತ ಮೂರೆಳೆಯ ಒಂದು ಹಾರ ಮಾತ್ರ ಅಲ್ಲ. ಇದು ನಮ್ಮ ಇಡೀ ಚಿಹ್ನೆ, ಇದು ನಮ್ಮ ಸಾಂಸ್ಕೃತಿಕವಾಗಿರುವಂತಹ ಚಿಹ್ನೆ. ಇದನ್ನ ನಾವು ಯಾವುದೇ ಕಾರಣಕ್ಕೂ ತೆಗಿಲಿಕ್ಕೆ ನಮ್ಮ ಧರ್ಮದಲ್ಲಿ ಅಥವಾ ನಮ್ಮ ಸಂಸ್ಕೃತಿಲಿ ಇದು ನಮ್ಗೆ ಯಾವುದೇ ರೀತಿ ಹಾಗೆ ತೆಗಿಲಿಕ್ಕೆ ಅವಕಾಶನೇ ಇಲ್ಲದಿರುವಂತ ಸಂದರ್ಭದಲ್ಲಿ ಸರ್ಕಾರ ಹೊರಗಡೆಯ ವ್ಯಕ್ತಿಯ ಮೂಲಕ ಈ ತರ ತೆಗೆಸ್ತಿರೋದು ಅಕ್ಷಮ್ಯವಾಗಿರುವಂತ ಅಪರಾಧ ಅಂತ ಅನ್ಸುತ್ತೆ. ಸರ್, ಈ ಬ್ರಾಹ್ಮಣರು ಅಂತಂದ್ರೆ ಪ್ರತಿಯೊಬ್ಬರಿಗೂ ಈ ಹಿಂದಿನ ಕಾಲದಿಂದಲೂ ಬ್ರಾಹ್ಮಣರು ಅಂತಂದ್ರೆ ಒಂಥರ ನಾವು ಅವ್ರಿಗೆ ಕೊಡುವಂತಹ ಗೌರವನೇ ಬೇರೆ. ಅವರು ಇರಪ್ಪ, ಅವ್ರ ಹತ್ರ ನಾವು ಎದುರಾಕೊಳ್ಬಾರ್ದು ಅಥವಾ ಅವ್ರನ್ನ ಯಾವುದೇ ರೀತಿಯಾದಂತಹ ಮಾತುಗಳಿಂದ ಅವ್ರನ್ನ ಬೈಬಾರ್ದು ಅನ್ನುವಂತಹ ವಿಚಾರವನ್ನ ಕೂಡ ನಾವು ಕೇಳ್ಪಟ್ಟಿದ್ದೀವಿ. ಬಟ್ ಆದ್ರೆ ಈಗ ಬ್ರಾಹ್ಮಣರು ಅಂತಂದ್ರೆ ಸಾಧುಗಳು ಅಂತ ಅಂದ್ಕೊಬಿಟ್ಟಿದ್ದಾರೆ ಹೇಗೆ ಅಂತ. ಸರ್, ನಾನು ನಿಮ್ಮ ಜೊತೆ ಮಾತನಾಡ್ತೀನಿ, ಹಾಗೆ ದೂರವಾಣಿ ಸಂಪರ್ಕದಲ್ಲಿರಿ. ಎಸ್, ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆ ಮಾತನಾಡಲಿಕ್ಕೆ ಕಲ್ಯಾಣ್ ರಾವ್ ಕುಲಕರ್ಣಿ, ಅದೇ ವಿದ್ಯಾರ್ಥಿ, ಸಿಇಟಿ ಪರೀಕ್ಷೆ ವಿದ್ಯಾರ್ಥಿ ವಂಚಿತರಾದ್ರಲ್ಲ, ಅವರ ತಂದೆ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ಹಲೋ ಸರ್ ನಮಸ್ತೆ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಕೇಳಿಸ್ತದೆ, ಹೇಳಿ ಮೇಡಮ್.
ಸರ್ ಈಗ ಪಾಪ ನಿಮ್ಮ ಮಗ CET ಎಕ್ಸಾಮ್ ಬರೆಯೋದಕ್ಕೆ ಒಂದು ವರ್ಷದಿಂದಗಳು ತಯಾರಿಯನ್ನ ಮಾಡ್ಕೊಂಡಿರ್ತಾರೆ. ಏನಾಯ್ತು ಸರ್ ಸ್ಥಳದಲ್ಲಿ ಏನಾಯ್ತು? ನೀವಿದ್ರ ನಿಮ್ಮ ಮಗನ ಜೊತೆ ಆ ಸಂದರ್ಭದಲ್ಲಿ ಏನಾಯ್ತು? ಸಿಬ್ಬಂದಿ ಯಾವ ರೀತಿಯಾಗಿ ವರ್ತಿಸಿದ್ರು? ನಾವು ನಿನ್ನ ಥರ್ಸ್ಡೇ ಅಲ್ಲ ಗುರುವಾರ ಚಾಣಗಾಪುರಕ್ಕೆ ಹೋಗಿದ್ದೆ ದೇವಸ್ಥಾನಕ್ಕೆ. ಹಾಗಾದ್ರೆ ಫಸ್ಟ್ ಡೇ ಏನ್ ಅಲೋ ಮಾಡಿದ್ರ, ಸೆಕೆಂಡ್ ಡೇ ಏನ ಪ್ರಾಬ್ಲಮ್ ಇರಲ್ಲ ಅಂತ ನಾನು ನಮ್ಮ ಮಿಸ್ಸಸ್ ಚಾಣಗಾಪುರಕ್ಕೆ ಹೋಗಿದ್ದೀವಿ. ಹಾ 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 ಅವನು ಹೋಗಿದ್ದಾನೆ, ಆಸ್ ಯೂಶುವಲ್ ಹೋಗಿದ್ದಾನೆ. ಎಲ್ಲ ಚೆಕ್ ಮಾಡಿದ್ದಾರೆ. ಚೆಕ್ ಮಾಡಿದ್ರೆ ಒಂದು ಜನಿವಾರ ಕಾಣಿಸ್ತಾನೆ ಅವರಿಗೆ. ಹಾ ಸರಿ. ನಾವು ಬ್ರಾಹ್ಮಿಣ್ಸು ಜನಿವಾರ ಅಂತ ಇರುತ್ತೆ. ಹಾ ಹಾ ಜನಿವಾರ ತೆಗೆದು ಬಾ ಅಂತಂದ್ರೆ ತೆಗಿಯಕ್ ಬರೋದಿಲ್ಲ, ನಮ್ದು ಪಪ್ಪ ಬ್ಯಾಡ ಅಂತಾರೆ ಅಂತ ಹುಡುಗ ಹೇಳಿದಾನಂತೆ. ಇಲ್ಲ ತೆಗಿಬೇಕು, ಇಲ್ಲ ತೆಗೆದನ್ನ ಹಾಕ್ಬೇಕು, ಇಲ್ಲ ಅಲೋ ಮಾಡಲ್ಲ ಅಂತ ಅಂದಿರಂತೆ. ಹ್ಮ್ 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 ಹಾ, ಎಷ್ಟು ಆರ್ಗ್ಯುಮೆಂಟ್ ಮಾಡಿದ್ರು ಏನಿಲ್ಲ. ಮತ್ತೆ ಯಾರು ಇದಿರ್ಬೋದು ಕಾಲೇಜು ಅವ್ರಂತ ಇದ್ದಾರಂತೆ. ಜನಿವಾರ್ಲಿಂದ ಒಳಗಡೆ ಹೋಗಿ ಕ್ವಶನ್ಸ್ ಅದು ಏನೋ ನನಗೆ ಬರೋದಿಲ್ಲ, ಅದು ಏನೋ ಸುಸೈಡ್ ಅದು ಮಾಡ್ಕೊಂಡ್ರೆ ಯಾರು ಜಿಮ್ಮೆದಾರಿ ಅಂತ ಕೇಳ್ತಾ ಇದಾರಂತೆ. ಈಗ ಜನಿವಾರ ತೆಗೆದ್ಬಿಟ್ಟು ನಿಮ್ಮ ಮಗ ಎಕ್ಸಾಮ್ ಬರದ್ರ ಅಥವಾ ಇಲ್ಲ ನಾನು ಎಕ್ಸಾಮ್ ಬರೆಯಲ್ಲ ಅಂತ ಹೇಳಿ ಹೊರಗಡೆ ಬಂದ್ಬಿಟ್ರಾ ಅಂತ? ಒಳಗೆ ಅಲೋನೇ ಮಾಡಿಲ್ಲ ಮೇಡಮ್. ಅಲೋನೇ ಮಾಡಿಲ್ಲ ಅವನಿಗೆ ಒಳಗಡೆ. ಅಳ್ತಾ ಇದ್ರ ನಿಮ್ ಮಗ ಬಂದು ಏನ್ ಹೇಳ್ಕೊಂಡ್ರು? ಪಾಪ ವರ್ಷದಿಂದ ಎಕ್ಸಾಮ್ಗೆ ತಯಾರಿ ಮಾಡ್ಕೊಂಡಿರ್ತಾರೆ. ತಯಾರಿ ಮಾಡ್ಕೊಂಡಿದ್ದಾರೆ, ಅಲೋ ಮಾಡಲಿಲ್ಲ. ಅವ್ರ ಮ್ಯಾರೇಜ್ ಹುಡುಗ ಪ್ರಿನ್ಸಿಪಲ್ ಜೊತೆ ಮ್ಯಾನೇಜ್ಮೆಂಟ್ ಜೊತೆ ಎಲ್ಲರ ಸರಿ ರಿಕ್ವೆಸ್ಟ್ ಮಾಡಿದಾನಂತೆ. ಅಂದ್ರೂ ಇಲ್ಲ ಜನಿವಾರ ತೆಗಿಲೇಬೇಕು, ಇಲ್ದ್ರೆ ನಾ ಅಲೋ ಮಾಡೋದಿಲ್ಲ. ಇದು ಹಾಲ್ ಟಿಕೆಟ್ ಇನ್ಸ್ಟ್ರಕ್ಷನ್ ಅಲ್ಲೂ ಏನಿಲ್ಲ ಹಾಗೆ ಏನು. ರೂಲ್ಸ್ ಕೂಡ ಏನಿಲ್ಲ ಸರ್. ಹಲೋ ಮೇಡಮ್. ಅದೇ ಸರ್ ನಾನು ಮಾತನಾಡ್ತಾ ಇದ್ದೀನಿ, ರೂಲ್ಸ್ ಗಳಲ್ಲೂ ಕೂಡ ಏನಿಲ್ಲ. ರೂಲ್ಸ್ ಅಲ್ಲಿನೂ ಏನಿಲ್ಲ. ಇವು ನಾನ್ ಮತ್ತೆ ಅವನು ಇವನ್ ಇಷ್ಟಂತೆ ಬೇಕಾದ್ರೆ ನೀವು ಜನಿವಾರ ಟೆಸ್ಟ್ ಮಾಡ್ಬೋದು, ಏನೇನ ಇದೆ ಅಂತ ಏನಿಲ್ಲ ಅಂತ ಇದ್ದಾಳಂತೆ. ಅಂದ್ರೂ ಏನ್ ಎಕ್ಸೆಪ್ಟ್ ಮಾಡಿಲ್ಲ. ನೀವು ಹೋಗಿ ತೆಗೆದನ ಬಾ, ಇಲ್ಲ ಅದ್ರ ಹೋಗಿ ನಿಮ್ಮ ಮನೆಗೆ ಅಂತ ಅಂದಿದಾರಂತೆ. ಸರ್ ಈಗ ನಮ್ ಜೊತೆ ನಟರಾಜ್ ಭಾಗವತ್, ಅದೇ ಜಿಲ್ಲಾ ಬ್ರಾಹ್ಮಣ ಸಂಘದ ಅಧ್ಯಕ್ಷರು ಕೂಡ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನೀವು ಮಾತನಾಡ್ಬೋದಾ ಅವ್ರ ಜೊತೆ ಅಂತ? ನಟರಾಜ್ ಸರ್ ನಮಸ್ಕಾರ, ಹೇಳಿ ಮೇಡಮ್. ಸರ್ ಈಗ ಅದೇ ಕಲ್ಯಾಣ್ ರಾವ್ ಅವರಿದ್ದಾರೆ, ಅದೇ ವಿದ್ಯಾರ್ಥಿ ತಂದೆ, ಒಂದೆರಡು ಮಾತು ನೀವು ಅವರಿಗೆ ಧೈರ್ಯ ತುಂಬುವಂತಹ ಕೆಲಸವನ್ನ ಮಾಡ್ಬೋದಾ ಈ ಸಂದರ್ಭದಲ್ಲಿ ಅಂತ? ಹಾ, ಮಾನ್ಯ ಕಲ್ಯಾಣ್ ರಾಯ್, ಶಿವಮೊಗ್ಗದಲ್ಲೂ ಈ ರೀತಿ ಘಟನೆ ನಡೆದಿದೆ. ನಮಸ್ಕಾರ. ಇಲ್ಲಿ ಏನಾಗಿದೆ ಅಂದ್ರೆ ವಿದ್ಯಾರ್ಥಿಗಳು ಇಲ್ಲ ಅವರು ಒಳಗಡೆ ನಾನು ಹೋಗ್ತೀನಿ ಅಂತ ಹೇಳಿ ಧೈರ್ಯದಿಂದ ಒಳಗಡೆ ಹೋಗಿ ಕೆಲವರು ಪಡೆದಿದ್ದಾರೆ, ಕೆಲವರು ಜನಿವಾರನ್ನ ಕಟ್ ಮಾಡಿದ್ದಾರೆ. ಈಗ ನಾವು ಎಲ್ಲ ಇಡೀ ಸಂಘಟನೆಗಳವರೆಲ್ಲರೂ ಒಟ್ಟಾಗ್ಬಿಟ್ಟು ಯಾವ ನಿಮ್ಮ ಮಗನಿಗೆ ಏನು ಪರೀಕ್ಷೆ ಬರೀಲಿಕ್ಕೆ ಅವ್ರು ಬಿಟ್ಟಿಲ್ಲ, ಅದ್ರ ಬಗ್ಗೆ ಸಂಪೂರ್ಣ ತನಿಖೆ ಆಗ್ಬೇಕು, ಮತ್ತೆ ಅವನಿಗೆ ಪರೀಕ್ಷೆಗೆ ಬರೀಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ಬಹಳ ದೊಡ್ಡ ಮಟ್ಟದ ಒಂದು ಒತ್ತಡವನ್ನ ಹೇರುವಂತ ಪ್ರಯತ್ನ ನಾವು ಮಾಡ್ತಾ ಇದ್ವಿ. ಜೊತೆಗೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಆಗಿರೋ ಘಟನೆ ಬಗ್ಗೆ ನಮ್ಮ ಜಿಲ್ಲಾಧಿಕಾರಿಗಳು ಒಂದು ವಾರ ಸಮಯನ ತೆಗೆದುಕೊಂಡಿದ್ದಾರೆ. ಅದು ಯಾರು ಮಾಡಿದ್ದಾರೆ ಅವ್ರ ಮೇಲೆ ಕ್ರಮವನ್ನು ಕೈಗೊಳ್ತೀವಿ ಅಂತ ಹೇಳ್ಬಿಟ್ಟು, ಅದ ನಂತರದಲ್ಲಿ ನಾವು ನಮ್ಮ ಮುಂದಿನ ಕ್ರಮ ಏನ್ ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದೀವಿ. ಜೊತೆಗೆ ಕಾನೂನು ತಜ್ಞರನ್ನು ಸಹ ನಾವು ಈಗ ಸಂಪರ್ಕದಲ್ಲಿ ಇದೀವಿ. ಈ ವಿಚಾರದಲ್ಲಿ ಏನ್ ಮಾಡ್ಬೋದು ಅಂತ ನೀವು ಸಹ ಕಾನೂನಿನ ಅಂಶದಲ್ಲಿ ಏನ್ ಮಾಡ್ಬೋದು ಅಂತಾನು ಯೋಚನೆ ಮಾಡ್ಬೇಕು. ಯಾಕಂದ್ರೆ ಮಗನ ಭವಿಷ್ಯಕ್ಕೆ ಈ ಸರ್ಕಾರ ಬಹಳ ದೊಡ್ಡ ಹೊಡೆತವನ್ನು ಕೊಟ್ಟಿದೆ. 1 ವರ್ಷ ಅನ್ನೋದು ಅದು ತುಂಬಾ ಅವನು ಇದು ಪ್ರಾಕ್ಟೀಸ್ ಮಾಡಿದಾನೆ ಅವನು. ಅದಕ್ಕೆ ಈಗ ಆಗಿದೆ, ನಮ್ ಫುಲ್ ಲಾಸ್ ಆಗಿದೆ. ಇಲ್ಲಿನೂ ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲಿ, ನಾವು ಬ್ರಾಹ್ಮಿನ್ಸ್ ಯಾರು ಸಪೋರ್ಟ್ ಮಾಡ್ತಾ ಇಲ್ಲ. ಹೌದೌದು, ಯಾವ ವ್ಯವಸ್ಥೆನೂ ನಮ್ಗೆ ಸಪೋರ್ಟಿಂಗ್. ಹಲೋ, ಓಕೆ, ಧನ್ಯವಾದಗಳು ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕಾಗಿ. ಇನ್ನು ಕಲ್ಯಾಣ್ ರಾವ್ ಅವರ ತಂದೆ, ಕಲ್ಯಾಣ್ ರಾವ್ ಅವರು ಕೂಡ ಮಾತನಾಡ್ತಾ ಇದ್ರು. ಅದೇ ನೊಂದ ವಿದ್ಯಾರ್ಥಿಯ ತಂದೆ, ಅವರು ಕೂಡ ಅಳಲನ್ನು ತೋಡ್ಕೊಳ್ತಾ ಇದ್ರು. ವರ್ಷವಿಡೀ ಓದಿರ್ತಾರೆ, ನಾವು ಬಡವರು ಕೂಡ ಕಷ್ಟಪಟ್ಟು ಎಕ್ಸಾಮ್ಗೆ ಫೀಸ್ ಕಟ್ಟಿ ಈ ಎಕ್ಸಾಮ್ ಬರೆಯುವಂತಹ ಸಂದರ್ಭದಲ್ಲಿ ಸಿಬ್ಬಂದಿಗಳು ಮಾಡಿರುವಂತಹ ಎಡವಿಟ್ಟಿನಿಂದಾಗಿ ನನ್ನ ಮಗನ ಇಡೀ ಭವಿಷ್ಯ ಹಾಳಾಗಿದೆ. ಯಾರು ತಂದು ಕೊಡ್ತಾರೆ ನನ್ನ ಮಗನ ಭವಿಷ್ಯಕ್ಕೆ? ಯಾರು ಹೊಣೆ? ಈಗ ಎಕ್ಸಾಮ್ ನಿಂತು ಹೋಗ್ಬಿಟ್ಟಿದೆ, ಎಕ್ಸಾಮ್ ಬರ್ದಿಲ್ಲ, ಏನು ಮಾಡಬೇಕು ನನ್ನ ಮಗ ಅಂತ ಹೇಳಿ ಪಾಪ ಅವರ ತಂದೆ ಅಳಲನ್ನು ತೋಡ್ಕೊಳ್ತಾ ಇದ್ದಾರೆ ಗ್ಯಾರಂಟಿ ನ್ಯೂಸ್ ಜೊತೆ. ಬಟ್ ಆದರೆ ಸಂಘದವರು ಕೂಡ ಹೇಳ್ತಾ ಇದ್ದಾರೆ, ಪ್ರಾಮಿಸ್ ಮಾಡ್ತಾ ಇದ್ದಾರೆ, ನಾವು ಮತ್ತೆ ಎಕ್ಸಾಮ್ ಬರೆಯೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತೀವಿ, ಮಾಡಿಸ್ಕೊಡೋ ಥರ ಮಾಡ್ತೀವಿ, DC ಜೊತೆ ಮಾತನಾಡ್ತೀವಿ, ಇನ್ನೊಂದು ಸುತ್ತಿನ ಮಾತುಕತೆಯನ್ನು ಮಾಡ್ತೀವಿ. ಈಗಾಗಲೇ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ, ನೋಡೋಣ, 1 ವಾರಗಳ ಕಾಲಾವಕಾಶವನ್ನು ತೆಗೆದುಕೊಂಡಿದ್ದಾರೆ. ಏನು ಹೇಳ್ತಾರೆ DC ಅದ್ರ ಮೇಲೆ ನಮ್ಮ ಮುಂದಿನ ನಡೆ ಅಂತ ಕೂಡ ಹೇಳ್ತಾ ಇರುವಂಥದ್ದು.